ಅನಂತು ಅಂತ KR ತಾಲೂಕು ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷ, ಜೊತೆಗೆ ವಕೀಲರಾಗಿ ಕಳೆದ 20 ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಇಲ್ಲೇ KR ನೋಡಿ. ಏನು ಕಾಂಗ್ರೆಸ್ ಸರ್ಕಾರ ಇದೆ, ನಿಜವಾಗ್ಲೂ ನೀವು ಹಗಲೊದ್ದರಡೆ ಮಾಡ್ತಾ ಜನಗಳಿಗೆ ವಂಚನೆ ಮಾಡ್ತಾ ಇದ್ದೀರಾ. ನಾವೇನೋ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ನಾವು ತಿಳ್ಕೊಂಡಿದ್ದೋ, ಆದರೆ ನೀವು ಗ್ಯಾರಂಟಿ ಯೋಜನೆಗಳನ್ನು ತಂದುಬಿಟ್ಟು ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆನ ಹೆಚ್ಚಳ ಮಾಡಿದ್ರಿ. ಜೊತೆಗೆ ಸಂಚಾರ ನಿಯಮ ಅಂತ ದಂಡ ಕಟ್ಟಿಸೋ ಜನಗಳಿಗೆ ಕಣ್ಣಿಗೆ ಮಣ್ಣೆರೆಸ್ತಾ ಇದ್ದೀರಿ. ಸಂಚಾರ ನಿಯಮ ಉಲ್ಲಂಘನೆ ಎಂಬ ನೆಪ ಹೊಟ್ಬಿಟ್ಟು ಪ್ರತಿ ವಾಹನ ಸವಾರರಿಗೆ ಬರೆ ಎಳಿತಾ ಇದ್ದೀರಿ ನೀವು. ದಯಮಾಡಿ ಹಗಲೊದ್ದರಡೆನ ನಿಲ್ಲಿಸಿ. ನೀವು ಇದಕ್ಕೆ ಸ್ಟಾಂಪ್ ಪೇಪರ್ ಮೇಲೆ ಜನಸಾಮಾನ್ಯರು ಅಫಿಡವಿಟ್ ಮಾಡಿಸೋದಕ್ಕೆ 20 ರೂಪಾಯಿ ಇತ್ತು, 100 ರೂಪಾಯಿ ಮಾಡಿ ಕೂರಿಸಿದ್ದೀರಿ. ಸಬ್ ರಿಜಿಸ್ಟ್ರಾರ್ ಆಫೀಸರ್ನಲ್ಲಿ ಸ್ಟಾಂಪ್ ಡ್ಯೂಟಿನ ಜಾಸ್ತಿ ಮಾಡಿದ್ದೀರಿ. ಇವೆಲ್ಲ ಹಗಲೊದ್ದರಡೆ. ದಯಮಾಡಿ ನೀವು ಜನಸಾಮಾನ್ಯರಿಗೆ ಕಣ್ಣಿಗೆ ಮಣ್ಣೆರಚೋದನ್ನು ಬಿಡಿ. ಎಲ್ಲ ಅರ್ಥ ಆಗುತ್ತೆ ಜನಗಳಿಗೆ. ನೀವು ಯಾವ್ಯಾವ ಮೂಲದಿಂದ ನೀವು ಹಣ ವಸೂಲಿ ಮಾಡ್ತಾಯಿದ್ದೀರಿ, ಯಾವ್ಯಾವ ತೆರಿಗೆ ಕಟ್ತಾಯಿದ್ದೀರಿ, ಹಣ ಎಷ್ಟೆಷ್ಟು ಹೆಚ್ಚಿಗೆ ಮಾಡ್ತಾಯಿದ್ದೀರಿ. ನಿಜವಾಗ್ಲೂ ಇದು ಜನಸಾಮಾನ್ಯರಿಗೆ ಹೊರೆನೇ ಹೊರತು ಈ ಕಾಂಗ್ರೆಸ್ ಸರ್ಕಾರ ಏನು ಯಾವುದೋ ಅನುಕೂಲ ಮಾಡಿಕೊಡ್ತೀಯಲ್ಲ. ಆಯಿತು, ನೀವು ಬಸ್ ಸಾರಿಗೆಯ ಸಂಚಾರದಲ್ಲಿ ಎಲ್ರಿಗೂ ಬಸ್ ಚಾರ್ಜನ್ನು ಕಡಿಮೆ ಮಾಡಿದರೆ ಆಯ್ತಿತ್ತು. ಇತ್ತಾಗಿ ಪುರುಷರಿಗೆ ಚಾರ್ಜ್ ಕೊಡಬೇಕು ಅಂತ ಮಾಡಿದ್ದೀರಿ. ಮಹಿಳೆಯರು ಎಲ್ಲೆಲ್ಲೋ ಫ್ರೀ ಸುತ್ತಬೋದು ಅಂತ ಮಾಡಿದ್ದೀರಿ. ಅವರು ಏನೋ ಒಂದು ನೆಪ ಹೊಟ್ಬಿಟ್ಟು ಮನೆ ಮಕ್ಕಳು ಬಿಟ್ಟು ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಟೂರ್ ಹೊಡಿತಾ ಕುಂತಿದ್ದಾರೆ. ಇವನ್ನೆಲ್ಲ ದಯಮಾಡಿ ಇಂಥ ಯೋಜನೆಗಳು ನಿಜವಾಗ್ಲೂ ಸರಿ ಇಲ್ಲ. ಜನಗಳಿಗೆ ಈ ಥರ ತೆರಿಗೆ ಹಣನ ವಸೂಲಿ ಮಾಡೋದು, ಹಗಲೊದ್ದರಡೆ ಮಾಡೋದನ್ನು ದಯಮಾಡಿ ಈ ಕಾಂಗ್ರೆಸ್ ಸರ್ಕಾರ, ಈ ಸಚಿವರು, ಈ ಶಾಸಕರು, ಈ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಇದನ್ನು ಗಮನ ಹರಿಸ್ಕೊಂಡು ದಯಮಾಡಿ ಈ ಸಂಚಾರ ನಿಯಮ ಉಲ್ಲಂಘನೆಯಡಿ ಹಗಲೊದ್ದರಡೆ ಮಾಡೋಕ್ಕೆ ಕೊಟ್ಟಿದ್ದೀರಿ. ಹಾಗೂ ಮತ್ತು ಪೆಟ್ರೋಲ್ ಡೀಸೆಲ್ನ ಬೆಲೆ ಹೆಚ್ಚಳ ಮಾಡಿದ್ದೀರಿ. ಈ ದಿನನಿತ್ಯ ಬೆಲೆಗಳು ಹೆಚ್ಚಾಗ್ತಾ ಇದ್ದಾವೆ. ಜನಸಾಮಾನ್ಯರು ಬದುಕೋಕ್ಕೆ ತುಂಬ ಕಷ್ಟ ಆಯ್ತಾ ಇದೆ. ಗ್ಯಾಸ್ ಸಿಲಿಂಡ್ರ್ ಬೆಲೆ ಹೆಚ್ಚು ಮಾಡಿದ್ದೀರಿ. ಇವನ್ನೆಲ್ಲ ನಿಲ್ಲಿಸ್ಬಿಟ್ಟು ದಯಮಾಡಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ.